ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ವ್ಯಕ್ತಿಗಳು ವಾಟ್ಸಪ್ನಲ್ಲಾತ್ರಿ ಸೋಷಿಯಲ್ ಮೀಡ್ಯಾದೊಳಗೆ ಒಳ್ಳೆಯ ಒಂದು ಸಂದೇಶಗಳನ್ನು ಕೊಡ್ತಾರೆ. ಆಮೇಲೆ ಒಳ್ಳೆ ಸ್ಟೇಟಸ್ಗಳನ್ನು ಇಟ್ಕೊಳ್ತಿರ್ತಾರೆ. ಒಬ್ಬರ ಜೀವನದಲ್ಲಿ ಬದಲಾವಣೆ ಆಗಲಿ, ಒಳ್ಳೆಯ ದಾರಿ ಸಿಗಲಿ ಅಂಥೇಳಿ. ಇನ್ನು ಕೆಲವರು ಏನು ಮಾಡ್ತಿರ್ತಾರೆ, ಮೇಲ್ನೋಟಕ್ಕೆ ಒಳ್ಳೆಯದಾದಂತಹ ಮಾತುಗಳಿಂದ ಮಾತಾಡ್ತಾರೆ, ಒಳ್ಳೆಯದಾದಂಥ ಸ್ಟೇಟಸ್ಗಳನ್ನು ಇಟ್ಕೊಂಡಿರ್ತಾರೆ, ನುಡಿ ಮುತ್ತುಗಳನ್ನು ಇಟ್ಕೊಂಡಿರ್ತಾರೆ. ಒಬ್ಬರಿಗೆ ಒಳ್ಳೇದು ಮಾಡಿರಿ, ಕೆಟ್ಟದ್ದು ಬಯಸಕ್ಕೆ ಹೋಗಬೇಡ್ರಿ, ಅಹಂಕಾರದಿಂದ ನಡಿಬೇಡ್ರಿ, ಬೇರೆಯವರ ಉದ್ಯೋಗವನ್ನು ಹಾಳು ಮಾಡೋಕ್ಕೆ ಹೋಗಬೇಡ್ರಿ, ಬೇರೆಯವರು ತಿನ್ನುವಂಥ ಅನ್ನಕ್ಕೆ ಮಣ್ಣು ಹಾಕಬೇಡ್ರಿ ಅಂತೇಳಿ. ಬಟ್ ಆದ್ರೆ ಒಳಗಡೆನೇ ಬೇರೆ ರೂಪದಿಂದ ಅವರು ಇರ್ತಾರೆ. ಇನ್ನೊಬ್ಬರ ಮನೆ ಹಾಳು ಮಾಡೋದೇ ಅವ್ರ ನಿತ್ಯದ ಜೀವನದ ಕೆಲಸ ಆಗಿರ್ತದೆ. ತಮ್ಮ ಒಂದು ಉದ್ಯೋಗವನ್ನು ಬಲಪಡಿಸ್ಕೊಳ್ಳಿಕ್ಕೆ ಇನ್ನೊಬ್ಬರ ಉದ್ಯೋಗವನ್ನೇ ಬೇರೆಯವ್ರ ಕಡೆಯಿಂದ ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತ ಹಾಳು ಮಾಡುವಂಥ ಕೆಲಸ ಮಾಡಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಮೊಬೈಲಿನ ಸ್ಟೇಟಸ್ ಒಳಗೆ ಒಳ್ಳೇದಾಗಲಿ ಅಂತ ಬಯಸಿದರೆ ಭಗವಂತ ಎಂದಿಗೂ ಮೆಚ್ಚೋದಿಲ್ಲ. ಮನಪೂರ್ವಕವಾಗಿ ನೀವು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿದರೆ ಮಾತ್ರ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ ರೀ. ಇವತ್ತೇನಾದರೂ ನೀವು ಗೆಲ್ಲಬೋದು, ಇನ್ನೊಬ್ಬರ ಉದ್ಯೋಗನ ಹಾಳು ಮಾಡಿರ್ಬೋದು, ಇನ್ನೊಬ್ಬರ ಬಿಸ್ನೆಸ್ಸನ್ನು ಹಾಳು ಮಾಡ್ತಿರ್ಬೋದು. ನಾನು ಗೆಲ್ಲಬೇಕು, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅಹಂಕಾರದಿಂದ ನಡಿಬೋದು. ನಿಮ್ಮ ಟೈಮಿಗೆ ಚಲೋ ಇರ್ಬೋದು, ಬಟ್ ಮುಂದೊಂದು ದಿನ ಬಡ್ಡಿ ಸಮೇತ ಅದಕ್ಕೆ ನೀವು ಹಿಂತಿರುಗಿಸ್ಲೇಬೇಕು ರೀ. ಸೊ ಅದಕ್ಕೆ ನಾವು ಹೆಂಗೆ ಇರ್ತೀವಿ ಅದರಂತೆ ಸ್ಟೇಟಸ್ ಹಾಕೋರಿ. ನೀವು ಕೆಟ್ಟೋರಿದ್ರೆ ಕೆಟ್ಟೋರಾಗೆ ಸ್ಟೇಟಸ್ ಹಾಕೋರಿ. ಒಳ್ಳೆತನ ನೋಡಿ ಇನ್ನೊಬ್ಬರನ್ನು ನೀವು ಹಾಳು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ. ಇದು ಕೆಲವೊಂದು ಮಂದಿಗೆ ತಿಳಿದ್ರೆ ಸಾಕ್ರಿ. ಶುಭಮಸ್ತು. ನಮಸ್ಕಾರ. ಹರೇ ಕೃಷ್ಣ.